BH ರಸ್ತೆ ಗುಂಡಿಯನ್ನು ಮುಚ್ಚಲಿಕ್ಕೆ BJPಯವರಿಂದ ಸಾಧ್ಯವಾಗ್ತದೆ. ರಮೇಶ್ ಅವ್ರಿಗೇನೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ಶಾಸಕರ ಬಗ್ಗೆ ಅವ್ರ ಕುಟುಂಬದ ಬಗ್ಗೆ ಏನಾದರೂ ಆರೋಪಗಳು ಮಾಡಬೇಕಾದ್ರೆ ಯೋಚನೆ ಮನಕಂಡು ರಮೇಶ್ ಅವರು ಅವರಿಗೆ ಯಾವ ನಮ್ಮ ಶಾಸಕರ ಬಗ್ಗೆ ಮತ್ತು ಯಾವುದೇ ಥರ ನೈತಿಕತೆ ಇಲ್ಲ. ನಾಯಕರು ಶಾಸಕಾಂಗ ಶಾಸನ ಪರ್ಯಂತ ಶಾಸಕ GS ಶ್ರೀನಿವಾಸ್ ಜನವಾದ ಆಯ್ಕೆ ಮಾಡಿದಂಥ ನಾಯಕ GS ಮಾಜಿ DCC ಬ್ಯಾಂಕ್ ಉಪಾಧ್ಯಕ್ಷರು ಈ ಹಾಲಿ DCC ಬ್ಯಾಂಕ್ ನಿರ್ದೇಶಕರಾದ PL ರಮೇಶ್ ಅವರು ವೈಯಕ್ತಿಕವಾಗಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿ ಅಪಪ್ರಚಾರ ಏನಾದರೂ ಮುಂದುವರೆದು ಮುಂದಿನ ದಿನಗಳಲ್ಲಿ BJP ನಾಯಕರುಗಳು ಎಚ್ಚೆತ್ತುಕೊಳ್ಳಬೇಕು. ಆ ರೀತಿಯಾದಂತಹ ನಾವು ಕೂಡ ಅವರ ವಿರುದ್ಧವಾಗಿ ಹೋರಾಟ ಒಂದು ಮಾರ್ಗ ಗೊತ್ತಿಲ್ಲ, ಯಾವ ರೀತಿ ಅಲ್ಲಿ ಕೇಳಬೇಕು, ಎಲ್ಲಿ ನಾವು ಪಡ್ಕೋಬೇಕು, ಅದಕ್ಕೆ ಏನೇನು ಸಿಂಗ್ಯುಲರ್ ಮಾತಾಡೋಕ್ಕೆ ಬರ್ತದೆ. ಅವರು ಯಾವ ಮಟ್ಟದಲ್ಲಿದ್ದರು, ಏನಾಗಿದ್ದರು, ಯಾವ ಪಕ್ಷದಲ್ಲಿ ಡೈರೆಕ್ಟರ್ ಆಗಿದ್ದರು, ಅವರು DCC ಬ್ಯಾಂಕ್ ಒಳ್ಳೆಯವ್ರಿತ್ತು, ಏನು ನೌಕರರಿಗೆ ಎಷ್ಟೆಷ್ಟು ಲಂಚ ತೊಗೊಂಡಿದ್ದಾರೆ, ಮತ್ತು 3% ಲೋನ್ ಕೊಡಬೇಕಾದ್ರೆ ಎಷ್ಟೆಷ್ಟು ದುಡ್ಡು ತೊಗೊಂಡಿದ್ದಾರೆ, ಲಂಚ ತೊಗೊಂಡಿದ್ದಾರೆ. ನಾವು ಸಹ ಅಂತ ಮಾಡಲಿಕ್ಕೆ ಹಿಡಿದಿದೆ. ಒಳ್ಳೆ ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ. ಈಗ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಸವಲತ್ತುಗಳಿದ್ದಾವೆ. ಮುಂಚೆ ಅಂಗವಿಕಲರಿಗೆ ಶೌಚಾಲಯಕ್ಕೆ ಹೋಗಬೇಕಾದ್ರೆ ಭಾಳ ಕಷ್ಟ ಆಗ್ತಿತ್ತು. ಇವತ್ತಲ್ಲಿ ಶೌಚಾಲಯಕ್ಕೆ ಹೋಗಲಿಕ್ಕೆ ಎಲ್ಲ ಅವಕಾಶಗಳು ಈ ಒಂದು ಬಸ್ ಸ್ಟ್ಯಾಂಡಲ್ಲಿ ಆಗ್ತಾ ಇದೆ. ಯಾವುದೋ ಒಬ್ಬರಿಗೆ ಒಂದು ಅನುಕೂಲ ಆಗುತ್ತೆ, ಒಳ್ಳೆ ಕೆಲಸ ಆಗ್ತದೆ ಅಂತ ಹೇಳಿದ್ರೆ ಇದನ್ನು ನೀವು ಪ್ರಶಂಸೆ ಪಡೋದಕ್ಕೆ ಇದನ್ನು ಏನೋ ಒಂದು ಈ ಗಾಳಿಯಲ್ಲಿ ಗುಂಡೋದಂಥ ಮಾತುಗಳನ್ನು ಮಾಜಿ ಶಾಸಕರು ಆಡಬಾರ್ದು ಅಂತ ಹೇಳಿ ನಾನು ಪ್ರತಿಭಟನೆ ಆಗಿದ್ದ ವಿಚಾರ ಮೊನ್ನೆ ಏನು ಮೌಲಾನಾ ಆಜಾದ್ ಒಂದು ಶಾಲೆ ಅಲ್ಲಿ ಕಟ್ಟಡ ನಡೀತಾ ಇದೆ. ಪಟ್ಟಣದ ಜನತೆಗೆ, ತಾಲೂಕಿನ ಜನತೆಗೆ ಒಂದು ಮಾತನ್ನು ಕೊಟ್ಟಿದ್ದೆ. ನಾನು ಶಾಸಕನಾದ ಕೂಡಲೇ BH ರಸ್ತೆ ಅಭಿವೃದ್ಧಿ ಪಡಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ಮಾತನ್ನು ಕೊಟ್ಟಿದ್ದೆ. ಅದೇ ಪ್ರಕಾರವಾಗಿ ಏನು 20 ವರ್ಷದಲ್ಲಿ BJPಯವರಿಗೆ BH ರಸ್ತೆ ಮಾಡಲಿಕ್ಕೆ ಆಗಲಿಲ್ಲ. ಮಾನ್ಯ ಶಾಸಕರಾದ GS ಶ್ರೀನಿವಾಸ್ ಅವರು 6 ತಿಂಗಳಲ್ಲಿ 55,79,00,000 ರೂಪಾಯಿಗಳನ್ನ ಶಾಂಕ್ಷನನ್ನು ಮಾಡ್ಕೊಂಡ್ಬಂದು 55,79,00,000 ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಾನ್ಯ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ನೇತೃತ್ವ ನಡೀತಕ್ಕಂಥ ಸರ್ಕಾರದಿಂದ 55,75,00,000 ಇದನ್ನು ಮಂಜೂರಾತಿಯನ್ನು ಮಾಡ್ಕೊಂಡ್ಬಂದು ಇವತ್ತು 4 ಲೈನ್ ರಸ್ತೆ ಸುಸಜ್ಜಿತವಾಗಿ ತರೀಕೆರೆ ಪಟ್ಟಣದಲ್ಲಿ ಆಗ್ತಾ ಇದೆ. ನಮಗೆಲ್ಲ ಗೊತ್ತಿದೆ. 90% ಕೆಲಸ ಕಾಮಗಾರಿ ಆಗಿದೆ. ಅದು ಒಳ್ಳೆಯ ರಸ್ತೆ, ಕಾಂಕ್ರೀಟ್ ರಸ್ತೆ ಆಗ್ತಾ ಇದೆ. ಇಷ್ಟು ದೊಡ್ಡ ಒಂದು ಪಟ್ಟಣದಲ್ಲಿ ಇಷ್ಟು ಒಂದು ವಾಹನ ದಟ್ಟಣೆ, ವಾಹನ ಚಾಲನೆ, ಭಾಳ ವಾಹನ ಚಾಲನೆ ಆಗ್ತಿದೆ. ಇದು ಬೆಂಗಳೂರು BH ರೋಡ್, ಬೆಂಗಳೂರು ಟು 1 hour ರಸ್ತೆ. ಸ್ವತಂತ್ರ ಇಡೀ ಭಾರತ ದೇಶಕ್ಕೆ ಎಲ್ಲರೂ ಪ್ರತಿಭಟನೆ ಅವಕಾಶ ಮಾಡಿ ಪ್ರತಿಭಟನೆ ಹೇಗೆ ಮಾಡೋದು, ಹೇಗೆ ಕೇಳೋದು ಅಂತ ನಾವು ಪ್ರಶ್ನೆ. ಒಬ್ಬ BJP ಮುಖಂಡ ಸದಸ್ಯ ಮೌಲಾನಾ ಆಜಾದ್ ಶಾಲೆ ಕಾಮಗಾರಿ ಸ್ಥಳಕ್ಕೆ ಹೋಗಿದ್ದು ಸರಿ. 7,25,00,000 ಹಣದಲ್ಲಿ ಮಾಡ್ತಿದ್ದ ಕಾಮಗಾರಿ ಮತ್ತು ಸೆಂಟ್ರಲ್ ಗೌರ್ಮೆಂಟ್ 128 ಕೋಟಿ ಟ್ಯಾಕ್ಸಲ್ಲಿ ಮಾಡುವಂಥ ಕಾಮಗಾರಿ ಎಲ್ರಿಗೂ ಅವಕಾಶ ಇದೆ. ಸದಸ್ಯನೇ ಆಗಲಿ ಯಾರೇ ಆಗಲಿ ಕಟ್ಟ ಕಡೆ ವ್ಯಕ್ತಿಗೂ ಅವಕಾಶ ಇದೆ. ಹೇಗೆ ಕೇಳಬೇಕು, ನಿಯಮ ಏಕಾಏಕಿ ಮೇಸ್ತ್ರಿ ಹತ್ರ ಹೋಗಿ ಅಥವಾ ನೀವು ಮೇಷನ್ ಹತ್ರ ಹೋಗಿ ಕಾಮಗಾರಿ ವಿಚಾರಣೆ ಮಾಡಿ ಅವ್ರು ಕೇಳಿದ್ರೆ ತಪ್ಪು ಅಂತ ಹೇಳ್ತಾ ಇಲ್ಲ. ಅವರು ಈ ಒಂದು ಶೈಲಿಯಲ್ಲಿ ಕೇಳಿದ್ರು. ಯಾರಿಗೆ ಕೇಳಿದ್ರು ಸಂಬಂಧಪಟ್ಟಂಥ ವರ್ಕ್ ಮಿಷನ್ ಮಾಡ್ತಿರೋದು, ಸಂಬಂಧಪಟ್ಟ ಇಲಾಖೆಗಳು ಅವರಿಗೆ ಲಿಖಿತವಾಗಿ ಕೇಳಬೇಕಿತ್ತು ಅಂತ ನನಗೆ ಆಯಿತು. ಅವರಿಗೆ ಅವ್ರು ಈ ರೀತಿ ಕೇಳಿದ್ರೆ ಸಂತೋಷ. ಇದು ನಿಜವಾಗ್ಲೂ ಹೇಳ್ತಿದ್ದಲ್ಲಿ ಆಡಳಿತ ಪಕ್ಷ ಆತ್ಮಾಂತರ ಹಾಗೆ ಹೇಳೋದು ನಾನು ಸಾಧನೆ ಹೇಳಬೇಕಾಗ್ತದೆ. ಪ್ರತಿಕೆರೆ ತರೀಕೆರೆ ಪಟ್ಟಣದಲ್ಲಿ ರಾಜ್ಯ ನ್ಯಾಷನಲ್ ಹೈವೇಲಿ ಅಥಾರಿಟಿಯಲ್ಲಿದ್ದು ಸಹ ನಮ್ಮ ಲ್ಯಾಂಡ್ ಅಕ್ವಿಷನ್ ಮಾಡಿ ಕೊಡಿಸಿದ 4 ಎನ್ಎಚ್ ಇದೆ. ಆ 4 ಕಿಲೋಮೀಟ್ರನ್ನ ನಾವು ಬಿಡುಗಡೆಗೆ ವರ್ಕ್ ಮಾಡಿ ಹಸ್ತಾಂತರ ಮಾಡಿಕೊಂಡು ಈಗೊಂದು ಸರ್ಕಾರ ಹನುಮಾನ್ ಸಿದ್ದರಾಮಯ್ಯವರು ಮತ್ತು ಲೋಕೋಪಯೋಗಿ ಸತೀಶ್ ಜಾರಕಿಹೊಳಿ ನಾಯಕರು ನಮ್ಮ ಶಾಸಕರ ಶ್ರಮದಿಂದ ಇವತ್ತು ಆಗಲೇ ಹೇಳಿದ್ರು ಎಷ್ಟು ಜನ MP ಬಂದಿರೋದು, ಎಷ್ಟು ಜನ ಶಾಸಕರು ಬಂದಿರೋದು.
ಹಿಂದೆ ಜಯಪ್ರಕಾಶ್ ಹೆಗಡೆಕರ್ ಮನಮೋಹನ್ ಸಿಂಗ್ ಕಾಲದಲ್ಲೂ ಸಹ ನಿರ್ಧಾರ 1971 ಮಾಡಬೇಕಾಗಿತ್ತು. ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಬಂದು ಅವರು ತರೀಕೆರೆ ಮುನ್ನೋಟ ಅಂತ ಮಾಡಿಕೊಂಡು ಕಾರ್ಯಕ್ರಮ ಕೊಡ್ತಾರೆ. ಸಾಕಷ್ಟು ಕಾರ್ಯಕ್ರಮ ತರೀಕೆರೆ ಕೊಡ್ತಾ ಬರ್ತಾ ಇದೆ. ಇವತ್ತು DH ದಿನ ಹೇಗೆ ಕೆಲಸ ನಡೀತಾ ಇದೆ ಕಾಮಗಾರಿ ಗೊತ್ತಿದೆ. ಒಂದು ಡ್ಯಾಮ್ ಕಟ್ಟಬೇಕಾದ್ರೆ 400 ಅಡಿ ಹೋಗ್ತದೆ, 2000 ಅಡಿಗೆ ನೀರಾವರಿ ಆಗ್ತದೆ. ಸಾಕಷ್ಟು 6 ತಿಂಗಳಿಂದ ಮಳೆಗಾಲದಿಂದ ಸಾಕಷ್ಟು ವಿಳಂಬ ಆಗಿದೆ. ಅದೇ ಕಾರ್ಯಕ್ರಮಕ್ಕೆ ಮೊದಲನೇ ಆಗಿ KSRTC ಬಸ್ ಸ್ಟ್ಯಾಂಡ್ನಿಂದ ಒಂದು ಫಿಕ್ಸ್ ಮಾಡ್ತೀವಿ ಸ್ಲ್ಯಾಬ್ ಅಂತ ಹೇಳ್ತೀವಿ. ಅದು ಮಾಡಬೇಕಾದ್ರೆ ನಮ್ಮ ಪಕ್ಷದ ಅಧ್ಯಕ್ಷರು ಫಾರೂಕ್ ಅವರು ಅದನ್ನು ಆಕ್ಷೇಪಣೆ ಮಾಡ್ತಾರೆ. ಅಂದರೆ ಅರ್ಥ ಮಾಡ್ತಾರೆ ಯಾಕೆ ಗುಣಮಟ್ಟ ಕಾಪಾಡ್ತೀವಿ ಅನ್ನೋದು ಸಾಕ್ಷಿ ಫಾರೂಕ್ ಅವರು ಮುಖಾಸ್ತುತಿ ಮಾಡ್ತಾ ಇಲ್ಲ. ನಮ್ಮದೇ ಸರ್ಕಾರ ನಾವು ಸಹ ಪತ್ರಕರ್ತರೆ ಸಾಕಷ್ಟು ಎಸ್ಟಿಮೇಟ್ ಮಾಡಿದ್ವಿ, DPR ತೊಗೊಂಡಿದ್ವಿ, ಸಾಕಷ್ಟು ಸಲಹೆ ಸೂಚನೆ ಕೊಡ್ತಾ ಇದ್ವಿ. ಯಾರೇ ಪಕ್ಷದ ಕಾರ್ಯಕರ್ತರು ಗುತ್ತಿಗೆದಾರ ಇದ್ವಿ, ಇನ್ನೊಬ್ಬರು ಯಾರೇ ಇದ್ದರೂ ಸಹ ಯಾರೇ ಕೊಟ್ಟು ಪಕ್ಷ ಕಾಮಗಾರಿ ಮಾಡಿದ್ರು ಯಾರ ಬಗ್ಗೆಯೂ ನಮಗೆ ಏನು ಬಗ್ಗೆ ನಿಖರವಾಗಿ ನೇರವಾಗಿ ಮತ್ತು ಕಾಮಗಾರಿ ಒಳ್ಳೆಯದು ಮಾಡಬೇಕು ಅಂತ ನಮ್ಮ ಶಾಸಕರಿಗೆ ನ್ಯಾಯಾಲಯಕ್ಕೆ ಸ್ಥಳೀಯವಾಗಿ ಎಲ್ಲ ಒಂದು ಕಟ್ಟಬೇಕು, ಸಾರ್ವಜನಿಕರು ಹೇಳ್ತಕ್ಕಂಥ ಕಾಮಗಾರಿ ಇರ್ತಾರೆ. ಇದೆಲ್ಲ ಆಯಿತು. ನಮ್ಮ ಅಧ್ಯಕ್ಷರು ಎಲ್ಲ ಸೂಚಿಸಿದವರು ಹೇಳಿದರು. ನಾನು ಜನವೃತ್ತಿಯ ಪತ್ರಕರ್ತರ ಜೀವನಗಳು ಎರಡೇ ಏನಕ್ಕೆ ಅಂದರೆ ಒಂದು ವೈಯಕ್ತಿಕವಾಗಿ ದ್ವೇಷ ಮಾಡೋದನ್ನು ಅರ್ಥ ಆಯ್ತು. ಒಬ್ಬ ನೋಡಿ ನಾವು ಸಹ ನಾವು ಎಷ್ಟು ಹೇಳಲೇಬೇಕು. ನಮ್ಮ ನಾಯಕರು ಶಾಸಕಾಂಗ ಶಾಸನಾಲಯದ ಶಾಸಕ GS ಶ್ರೀನಿವಾಸ್ ಜನವಾದ ಆಯ್ಕೆ ಮಾಡಿದಂಥ ನಾಯಕ GS ಶ್ರೀನಿವಾಸ್ ವಿರುದ್ಧವಾಗಿ ಮಾಜಿ DCC ಬ್ಯಾಂಕ್ ಉಪಾಧ್ಯಕ್ಷರು ಈ ಹಾಲಿ DCC ಬ್ಯಾಂಕ್ ನಿರ್ದೇಶಕರಾದ EL ರಮೇಶ್ ಅವರು ವೈಯಕ್ತಿಕವಾಗಿ ವೈಯಕ್ತಿಕ ಅವರ ವ್ಯವಹಾರಗಳು ಅವರಿಗೆ ಆಕ್ಷೇಪಣೆ ಸಾಕಷ್ಟು ಮಾತಾಡ್ತಾರೆ. ಇದು ನಮಗೆ ಈ ವಿಚಾರದಲ್ಲಿ ಕಾಂಗ್ರೆಸ್ ವೈಯಕ್ತಿಕವಾಗಿ ಅವರು ನಮ್ಗೆ ಕಂಡಿದೆ. ಯಾಕೆ ಅಂದರೆ ನನಗೂ ಸಿಂಗ್ಯುಲರ್ ಮಾತಾಡೋಕ್ಕೆ ಬರ್ತದೆ. ಅವರು ಯಾವ ಮಟ್ಟದಲ್ಲಿದ್ದರು, ಏನಾಗಿದ್ದರು, ಯಾವ ಪಕ್ಷದಲ್ಲಿ ಡೈರೆಕ್ಟರ್ ಆಗಿದ್ದರು, ಅವರು DCC ಬ್ಯಾಂಕ್ ಒಳ್ಳೆಯವರಿದ್ದು, ಏನು ನೌಕರದಲ್ಲಿ ಎಷ್ಟೆಷ್ಟು ಲಂಚ ತೊಗೊಂಡಿದ್ದಾರೆ, ಮತ್ತು 3% ಲೋನ್ ಕೊಡಬೇಕಾದ್ರೆ ಎಷ್ಟೆಷ್ಟು ದುಡ್ಡು ತೊಗೊಂಡಿದ್ದಾರೆ, ಲಂಚ ತೊಗೊಂಡಿದ್ದಾರೆ. ನಾವು ಸಹ ಸಂತಾವನೆ ಮಾಡಲಿಕ್ಕೆ ಹಿಡಿದಿದೆ ಪತ್ರಕರ್ತರೆ ಮಾಡಿದ್ವಿ. ಅವರು ಒಬ್ಬ ಶಾಸಕ, ಈ ಕ್ಷೇತ್ರದ ಶಾಸಕರು, ಅವ್ರಿಗೆ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಮಾಡಲಿ. ಅದು ಮೈಕ್ ಸಿಕ್ತು ಅಂತೇಳಿ ಅವ್ರ ಬಗ್ಗೆ ಅವ್ರ ಕುಟುಂಬದ ಬಗ್ಗೆ ಅವಹೇಳನ ಮಾಡ್ತಾರಲ್ಲ, ಎಷ್ಟು ಆಯಿತು. ಇವತ್ತು ಮಗಳು ಶ್ರೀಮತಿ ರಚನಾ ಯತ್ನನ್ KDP ಸದಸ್ಯರು ಮತ್ತು ಎಲ್ಲ ಕಾಲೇಜುಗಳೆಲ್ಲ ಅಧ್ಯಕ್ಷರು. ಅವರು ಮಗಳು ಅಂತ ಹೇಳಿದ್ರೆ ಅವ್ರಿಗೂ ಒಂದು ಅವಕಾಶ ಕೊಟ್ಟಿದೆ ಸರ್ಕಾರ. ಅವ್ರಿಗೂ ಕಾಂಗ್ರೆಸ್ನ ಸದಸ್ಯರಾಗಿದ್ದರೆ ಕಾರ್ಯಕರ್ತರಿಗೆ ಅವ್ರಿಗೂ ಅವಕಾಶ ಕೊಟ್ಟಿದೆ. ಶ್ರೀಮತಿ ವಾಣಿ ಶ್ರೀನಿವಾಸ ಅವರು ಸಾಮಾಜಿಕದಲ್ಲಿ ಅವ್ರ ಮನೇಲಿ ಕೆಲಸ ಆಗ್ಬಿಟ್ರೆ ಬಡವ್ರ ಬಗ್ಗೆಗೆ ಸಹ ಯಾರೇ ಸಹ ಕೂತ್ಬಿಟ್ಟು ಗೌರವಿಸಿ ಪ್ರೀತಿಯಿಂದ ಕೆಲಸ ಮಾಡಿದ್ದು ನೋಡಿದರು. ಮತ್ತು ಜನ 2 ಬಾರಿ ಆಯ್ಕೆ ಮಾಡಿದ್ರು. ಗೊತ್ತಿದ್ದಲ್ಲಿ ಒಂದ್ಸರಿ ಕ್ಷೇತ್ರ ಇಟ್ಕೊಂಡು ಅವ್ರ ಮತನ ಅವರಿಗೆ ಸಿಕ್ಕಿತ್ತು. ಅದರಲ್ಲಿ ಏನು ದೃಷ್ಟಿಯಲ್ಲಿ ಮಾತಾಡಿದ್ದಾರೆ. ಇವತ್ತು ಈಗಾಗಲೇ ಶಾಸಕರು ಅಭಿವೃದ್ಧಿಯನ್ನು ಎಲ್ಲ ಗಮನಿಸ್ತಾ ಇದ್ದಾರೆ. ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ದಲೇ ತಮ್ಮ ಪುರಸಭಾ ಸದಸ್ಯರು ಭೋಜರಾಜ್ ಅವರು ಕಾನೂನಾತ್ಮಕವಾಗಿ ಹೋರಾಟವನ್ನು ಖಂಡಿಸೋದಕ್ಕೆ ಕಳಪೆ ಕಾಮಗಾರಿಕೆ 108 ಸಂವಿಧಾನದಲ್ಲಿ ಅವಕಾಶ ಇದೆ. ಆ ಅವಕಾಶ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಅನುಮತಿ ತಗೊಂಡು ಪ್ರತಿಭಟಿಸುವಂಥ ಕೆಲಸವನ್ನು ಆಗಬೇಕಿತ್ತು. ಆ ಸಂಬಂಧಪಟ್ಟ ಇಲಾಖೆ AWA ಅಥವಾ ಇಂಜಿನಿಯರ್ ಕರ್ಕೊಂಡ್ಬಂದು ಅದನ್ನು ಟೆಸ್ಟಿಂಗ್ ಮಾಡಿ ಅದಕ್ಕೆ ಕಳಪೆ ಆಗಿದೆ ಅಂತೇಳಿ ಸರ್ಟಿಫಿಕೇಟ್ ತಗೊಂಡು ಕಾನೂನಾತ್ಮಕ ಹೋರಾಟ ಮಾಡಬೇಕಿತ್ತು. ಇವರು ವಿನಾಕಾರಣ ನಮ್ಮ ಶಾಸಕರವ್ರನ್ನ ಹತ್ತಿಕ್ಕುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಅವರ ವೈಯಕ್ತಿಕ ಆರೋಪಗಳನ್ನು ಮಾಡ್ತಾ ಅದರ ನಿಟ್ಟಿನಲ್ಲಿ ಈ ಪ್ರತಿಭಟನೆ ಅಂತೇಳಿ ನಾಗರಿಕ ಸೇವಾ ಸಮಿತಿ ಅಂತೇಳಿ ಒಂದು ಹೆಸರನ್ನು ಇಟ್ಕೊಂಡು ನಾಗರಿಕರಿಗೆ ತೆರಿಗೆ ನಾಗರಿಕರಿಗೆ ರೂಪಿಸುವಂಥ ಕೆಲಸವನ್ನು ಇವತ್ತು ಸನ್ಮಾನ್ಯ ಮಾಜಿ ಶಾಸಕರು ಅವರು ಹಾಗೂ ಭೋಜರಾಜ್ ಅವರು ಇತರೆ ಮುಖಂಡರುಗಳು ಸೇರಿಕೊಂಡು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ TL ರಮೇಶ್ ಅವರು ಅವರಿಗೆ ಯಾವ ನಮ್ಮ ಶಾಸಕರ ಬಗ್ಗೆ ಮೊದಲು ಯಾವುದೇ ಥರ ನೈತಿಕತೆ ಇಲ್ಲ. ಅವರಿಗೆ ವಿನಾಕಾರಣ ನಾವು ಸುಮಾರು 10-15 ವರ್ಷಗಳು ಕೂಡ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಇದ್ದೀವಿ. ಇವರು ಕೂಡ ಅವರು ನೋಡ್ತಾ ಇದ್ದೀವಿ. ವೈಯಕ್ತಿಕವಾಗಿ ಅವರು ಸ್ಟೇಟ್ ಒಳಗೆ ಮಾಡೋದು ಜಾಸ್ತಿ. ಅವರು ಇತಿಹಾಸವನ್ನು ತೆಗೆದುಕೊಂಡ್ರೆ ತೆಗೆದು ದೊಡ್ಡ ವಿಚಾರನೇ ಅಲ್ಲ. ಅವ್ರು ಏನೇನು ಮಾಡಿದ್ರು ಈಗಾಗಲೇ ಪ್ರಕಾಶ್ ಅವ್ರು ಹೇಳಿದ್ರು. ಯಾರ್ಯಾರಿಗೆ ಏನೇನು ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರನೇ.
ವಿನಾಕಾರಣ ಅವ್ರ ಕುಟುಂಬದ ಬಗ್ಗೆ ಹಲವಾರು ಸಭೆಗಳಲ್ಲಿ ಮಾತಾಡಿರೋದು ರಮೇಶ್ ಅವರಿಗೆ ಆ ವಿಚಾರವನ್ನು ನಾವು ಖಂಡಿಸ್ತೇವೆ. ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ, ಅವ್ರ ಅಭಿಮಾನಿಗಳಿದ್ದಾರೆ. ಇದು ರಮೇಶ್ ಅವ್ರಿಗೇನೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ಶಾಸಕರ ಬಗ್ಗೆ ಅವ್ರ ಕುಟುಂಬದ ಬಗ್ಗೆ ಏನಾದರೂ ಆರೋಪಗಳು ಮಾಡಬೇಕಾದ್ರೆ ಮನಕಣ್ಣು ಮಾಡಬೇಕು, ಯೋಚಿಸಿ ಮಾಡಬೇಕು. ವಿನಾಕಾರಣ ಅವ್ರ ಮೇಲೆ ತೇಜೋವಧೆ ಮಾಡೋದು ಕುಟುಂಬದ ಬಗ್ಗೆ ಮಾಡಿದ್ರೆ ನಾವು ಅಭಿಮಾನಿಗಳು ಸುಮ್ಮನೆ ಇರೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತೇನೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ, ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲೇ ಅಭಿವೃದ್ಧಿ ಆಗ್ತಾ ಇದೆ. ಇದನ್ನು ಸಹಿಸ್ಕೊಳ್ಳೋಕ್ಕಾಗದೆ BJPಯವರು ಒಂದು ನಾಗರಿಕ ಸೇವಾ ಸಮಿತಿ ಅಂತೇಳಿ ಸೃಷ್ಟಿ ಮಾಡಿಕೊಂಡು ನಾಗರಿಕರಿಗೆ ವಂಚನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ಕೂಡ ಖಂಡಿಸ್ತೇವೆ. ಅವ್ರಿಗೆ ಏನಾದರೂ BJPಯವರಿಗೆ ಕಳಪೆ ಆಗಿದೆ ಅಂತೇಳಿ ಏನಾದರೂ ಅವರಿಗೆ ಮಾಹಿತಿ ಇದ್ದರೆ ಅದನ್ನು ನಾವು ಸ್ವಾಗತಿಸ್ತೇವೆ. ಯಾಕೆಂದರೆ ಕಳಪೆ ಆಗಿದ್ದರೆ ಸರಿಪಡಿಸೋಕ್ಕೆ ನಮ್ಮ ಶಾಸಕರು ಯಾವಾಗಲೂ ಮುಂದೆ ಇರ್ತಾರೆ, ಅದನ್ನು ಖಂಡಿಸ್ತಾರೆ. ಕಳಪೆ ಕಾಮಗಾರಿಯನ್ನು ನಮ್ಮ ಶಾಸಕರು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಅದೇ ರೀತಿಯಲ್ಲಿ ಇವತ್ತು BJP ಏನಾದರೂ ನೀತಿಗಳಲ್ಲಿ ವಿನಾಕಾರಣ ಸುಮ್ಮನೆ ಮಾಡಿದ್ರೆ ನಾವು ಕಾಂಗ್ರೆಸ್ ಪಕ್ಷ ಹಾಗೂ ಎಲ್ಲ ಸಾರ್ವಜನಿಕರು ಸೇರಿಕೊಂಡು ಅವ್ರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಆಗಲಿ ಬೇರೆಯವರಾಗಲಿ ಅವರವ್ರ ಕೆಲಸದಲ್ಲಿ ತೊಡಸ್ಕೊಂಡಿರ್ತಾರೆ. ಆದರೆ ವಿಶೇಷ ಅಂದರೆ ತರೀಕೆರೆ ಜನಪರ ಕಾಳಜಿ ವಹಿಸಿ ತರೀಕೆರೆಗೆ ಏನೇನು ನಿಜವಾಗ್ಲೂ ಬೇಕಾಗಿದೆ ಅದ್ರ ಬಗ್ಗೆ ಮತ್ತೆ ಪ್ರತಿಯೊಬ್ಬರಿಗೂ ಕಟ್ಟ ಕಡೆಯ ವ್ಯಕ್ತಿಗೂ ಸಿಗುವಂಥ ಎಲ್ರಿಗೂ ಕೂಡ ಏನೇನು ಸೌಲಭ್ಯ ಸಹಕಾರ ಕೊಡಬೇಕಾಗುತ್ತೆ. ಆರೋಪ ಮಾಡೋದಕ್ಕೆ ಅವರಿಗೆ ಎಲ್ಲೂ ಕೂಡ ಅವಕಾಶ ಸಿಗದಲೇ ಈ ರೀತಿಯಾದಂಥ ಸುಮ್ಮನೆ ಆರೋಪವನ್ನು ಮಾಡಿ ಮತ್ತೆ 2028ಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರನೇ ಬರುತ್ತೆ, ತರೀಕೆರೆಯಲ್ಲೂ ಕೂಡ GS ಶ್ರೀನಿವಾಸ್ ಅವರು ಗೆಲ್ತಾರೆ ಅಂತಕ್ಕಂಥ ಉದ್ದೇಶದಿಂದ ಏನು ಹೇಳ್ತಾರಲ್ಲ ಹೊಟ್ಟೆ ಕಿಚ್ಚಿನ ಉದ್ದೇಶದಿಂದ ಈ ರೀತಿಯಾದಂಥ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿ ಅಪಪ್ರಚಾರ ಏನಾದರೂ ಮುಂದುವರೆದು ಮುಂದಿನ ದಿನಗಳಲ್ಲಿ BJP ನಾಯಕರುಗಳು ಎಚ್ಚೆತ್ತುಕೊಳ್ಬೇಕು. ಆ ರೀತಿಯಾದಂತಹ ನಾವು ಕೂಡ ಅವರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀವಿ. ಆ ರೀತಿ ಏನಾದರೂ ನಮ್ಮ ಶಾಸಕರು ತಪ್ಪು ಮಾಡಿದರೆ, ಕಾಮಗಾರಿ ಕಳಪೆನೇ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಬೇಕಾದಷ್ಟು ಇಲಾಖೆಗಳಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಆ ಇಲಾಖಾ ಅಧಿಕಾರಿಗಳನ್ನು ಕೇಳಬೇಕು. ಇಲಾಖಾ ಅಧಿಕಾರಿಗಳಿಗೆ ಕಳಪೆ ಕಾಮಗಾರಿ ಆಗ್ತಿದೆ ಅಂತೇಳಿ ಅವ್ರ ಗಮನಕ್ಕೆ ತಂದು ಅವರು ಪುರಸಭಾ ಸದಸ್ಯರಾಗಿದ್ದಾರೆ, ಅವ್ರ ಗಮನಕ್ಕೆ ತಂದು ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಸೊ ಆದರೆ ಅವರು ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಅವರು ಏನು ಪುರಸಭಾ ಸದಸ್ಯರಾಗಿ ಅವರ ಪದಚ್ಯುತಿಗೆ ಅದು ಅಗೌರವ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಸುಳ್ಳು ಅಪಪ್ರಚಾರ ಮಾಡಿದ್ರೆ BJP ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ. ಉಗ್ರವಾದ ಹೋರಾಟದ ಮೂಲಕ BJP ಅವರನ್ನು ಖಂಡಿಸ್ತೀವಿ ಅಂತೇಳಿ ಒಂದು ಸಂದರ್ಭ. ಅವರ ಕುಟುಂಬವನ್ನು ವೈಯಕ್ತಿಕವಾಗಿ ತೇಜೋವಧೆ ಮಾಡೋದು ತಪ್ಪು ಅಂತ ನಾವು ಖಂಡಿಸ್ತೀವಿ. ಜೊತೆಯಲ್ಲಿ ಎರಡನೇ ವಿಚಾರ ಏನಂದರೆ ಕಾಮಗಾರಿ ಕಳಪೆ ಆಗಿದೆಯೋ ಕಳಪೆ ಆಗಿಲ್ವೋ ಇದನ್ನು ಸಾರ್ವಜನಿಕರು ನೋಡ್ಕೊಂಬರೋ ಜಾಗದಲ್ಲಿ ಬಿಟ್ಟರೆ ಆ ಕೆಲಸ ಕಳಪೆ ಅನ್ನೋದು ಗುರುತು ಮಾಡುವಂಥದ್ದು ಅದಕ್ಕೆ ಸಂಬಂಧಪಟ್ಟಂಥ ತಾಂತ್ರಿಕ ಇಲಾಖೆ ಇಂಜಿನಿಯರ್ಸ್ಗಳು ಅವರಿಂದ ಅವರೇನಾದರೂ ನಮ್ಮ ಸ್ನೇಹಿತರ ಭೋಜರಾಜರು ಅವರು ಸಹ ಕೇಳ್ಬೋದಿತ್ತು, ಇದು ತಾಂತ್ರಿಕವಾಗಿ ಸರಿದೆಯಲ್ಲ ಅಂತೇಳಿ ಮೊದಲು ಪರಿಶೀಲನೆ ಮಾಡಿಸಿ ಆಮೇಲೆ ಅದ್ರ ಬಗ್ಗೆ ಒಂದು ಮಾತಾಡ್ಬೋದಿತ್ತು. ಏಕಾಏಕಿ ದುಡುಕು ನಿರ್ಧಾರದಿಂದ ಈ ವ್ಯವಸ್ಥೆ ಆಗಿದೆ. ಆಮೇಲೆ ಶಾಸಕರು ಸಹ ಕಾಮಗಾರಿಯ ವಿಚಾರದಲ್ಲಿ ಕಳಪೆ ಕಾಮಗಾರಿಗಳಿಗೆ ಎಲ್ಲೂ ಅವರು ಪ್ರೋತ್ಸಾಹ ಕೊಟ್ಟಿಲ್ಲ. ನಾವು ಸಹ ಲಕ್ಕೋಳಿ ಹೋಬಳಿಯಲ್ಲಿ ಕೆಲವು ಕಾಮಗಾರಿಗಳ ಬಗ್ಗೆ ಅವ್ರಿಗೆ ಫೋನ್ ಮಾಡಿ ಹೇಳಿದಾಗ ತಕ್ಷಣ ಸಂಬಂಧಪಟ್ಟ ಇಲಾಖೆ ಇಂಜಿನಿಯರ್ಗಳಿಗೆ ಕಳಿಸಿ ಆ ಕಾಮಗಾರಿಗಳು ಸರಿಪಡಿಸಿದ್ದಾರೆ. ಬಿಟ್ಟರೆ ಕಂಟ್ರಾಕ್ಟರ್ಗಳ ಜೊತೆ ಯಾವುದೇ ರಾಜಿ ಮನೋಭಾವನೆ ನಮ್ಮ ಶಾಸಕರು ಇಲ್ಲ ಅಂತ ಹೇಳ್ತಾ, ಇದನ್ನು ನಾವು ಮುಂದಿನ ದಿನಗಳಲ್ಲಿ ಇದೇ ರೀತಿ ವೈಯಕ್ತಿಕವಾಗಿ ಕುಟುಂಬದ ಬಗ್ಗೆ ದ್ವೇಷಾಸುಗಳಲ್ಲಿ ತೇಜೋವಧೆ ಮಾಡಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಖಂಡಿತ ತಾಲೂಕಾದ್ಯಂತ ನಾವು ಕಾರ್ಯಕರ್ತರುಗಳು ಇದನ್ನು ಪ್ರತಿಭಟನೆ ಮಾಡಬೇಕಾಗತ್ತೆ. ಅದೇ ರೀತಿ ಮಾಜಿ ಶಾಸಕರು ಹೇಳ್ತಾ ಇದ್ರು ಭಾಷಣದಲ್ಲಿ ಅವರು ತಂದ ಕಾಮಗಾರಿಗಳನ್ನು ಶಾಸಕರು ಶ್ರೀನಿವಾಸ ಮುಂದುವರಿಸ್ತಾರೆ ಅಂತೇಳಿ ಯಾರೋ ಒಬ್ಬರು ಜೊತೆಲಿ ಮಾತಾಡಿದ್ರು ಮೊನ್ನೆ ಮೈಕಲ್ಲಿ. ಈ ರೀತಿ ಅವಾಸ್ತವಾದ ಹೇಳಿಕೆಗಳು, ಬಾಲಿಶವಾದ ಹೇಳಿಕೆಗಳನ್ನು ಕೊಡಬಾರ್ದು. ಮಾಜಿ ಶಾಸಕರಿಗೆ ಇದು ಘನತೆ ಶೋಭೆ ಅಲ್ಲ ಅಂತ ಹೇಳಿ ಕುಟುಂಬದ ವಿರುದ್ಧ ತೇಜೋವಧೆ ಮಾಡಿದ್ರೆ ನಾವು ಮಹಿಳಾ ಕಾಂಗ್ರೆಸ್ಸಿಂದ ಉಗ್ರವಾದ ಒಂದು ಹೋರಾಟವನ್ನು ನಡೆಸ್ತೀವಿ ಅಂತ ಅಂದ್ಬಿಟ್ಟು ನಾನು ಈ ಒಂದು ಸಂದರ್ಭದಲ್ಲಿ ತಾವು ಮೂಲಕ ಅವರನ್ನು ಕೇಳ್ಕೊಳ್ತಾ ಇದ್ದೀನಿ. ಹಾಗಾಗಿ ಈ ಮುಂದೆ ಯಾರೇ ಕೆಲಸ ಮಾಡಿ ಅವ್ರನ್ನ ನಾವು ಸಪೋರ್ಟ್ ಮಾಡೋಣ. ಅದು ಶಾಸಕರಾಗಿರ್ಬೋದು, ಇನ್ನೊಬ್ಬ ವ್ಯಕ್ತಿ ಆಗಿರ್ಬೋದು, ಯಾರೇ ಒಳ್ಳೆ ಕೆಲಸ ಮಾಡಿದ್ರು ಅದಕ್ಕೆ ನಾವು ಸಪೋರ್ಟ್ ಮಾಡೋಣ. ಇದು ನಮ್ಮ ತರೀಕೆರೆ ಅಭಿವೃದ್ಧಿಯ ವಿಷಯ ಆಯಿತು. ಆ ತರೀಕೆರೆಯಲ್ಲಿ ಇನ್ನೂ ಸುಮಾರು ವಿಷಯಗಳಿದೆ ಚರ್ಚೆ ಮಾಡೋಕ್ಕೆ. ಅದನ್ನೆಲ್ಲ ಬಿಟ್ಟು ಇದು ಯಾಕೆ ಇದು ಬೇಡವಾದಂಥ ವಿಷಯ. BJP ಅವರು ಮಾಡುವಂಥ ಸುಮಾರು ಕೆಲಸಗಳಿದ್ದಾವೆ, ಸುಮಾರು ಚರ್ಚೆಗಳಿದ್ದಾವೆ. ಈಗ ಮಹಿಳಾ ಮಸೂದೆ ಆಗಿರ್ಬೋದು, ಪ್ರತಿಯೊಂದು ಅಂಥ ಒಂದು ಮಸೂದೆ ಬಗ್ಗೆ ಒಂದು ಒಳ್ಳೆ ಚರ್ಚೆ ಮಾಡಿ, ಒಳ್ಳೆ ಪ್ರತಿಭಟನೆ ಮಾಡಿ, ಎಲ್ಲ ಕೈ ಜೋಡಿಸಿ ಜನಸಾಮಾನ್ಯರಿಗೆ ಒಳ್ಳೆಯದಾದಂತಹ ಒಂದು ಪ್ರತಿಭಟನೆ ಮಾಡೋಣ. ಅಂತಂದರೆ ಅನ್ನೆಸರಿ ವೇಸ್ಟ್ ಅರ್ಥ ಇಲ್ಲದಂತಹ ಒಂದು ಇದು ಮಾಡೋಕ್ಕಿಂತ ಮಾಹಿತಿ ಹೋಗಿ ಅವ್ರು ಯಾವುದೇ
ಕ್ರಮ ಕೈಗೊಳ್ಳಿ. ಸಹಿಸಲಾರದೆ ಹೊಟ್ಟೆ ಕಿಚ್ಚಿಗೋಸ್ಕರ ಮೊನ್ನೆ ಮಾಡಿದಂಥ ಪ್ರತಿಭಟನೆ ಇದು. ಯಾಕೆಂದರೆ ಇನ್ನೂ ಈ 5 ಗ್ಯಾರಂಟಿಗಳು ಸಂಪೂರ್ಣವಾಗಿ ಕೊಡೋದ್ರ ಮುಖಾಂತರ ಇಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡ್ತಿರೋದ್ರೆ ಸಹಿಸಲಾರದೆ ಮುಂದೇನು ಇನ್ನೂ ಹೆಚ್ಚಿನ ಅಭಿವೃದ್ಧಿಗಳು ಹೊಂದಿ ನಮ್ಮನ್ನು ನಾವೆಲ್ಲ ಪಡೆದೇ ಹೋಗ್ಬಿಟ್ಟು ಇಷ್ಟೊಂದು ಅಭಿವೃದ್ಧಿಯನ್ನು ಮಾಡೋಂಥ ವಿಚಾರದಲ್ಲಿ ಭಯ ಹುಟ್ಟಿ ಏನು ತಿಳಿಲಾರ್ದಲ್ಲೇ ಅನ್ನೋ ಅಭಿವೃದ್ಧಿ ಅಂತ ಫ್ಯಾಮಿಲಿ ಬಗ್ಗೆ ಈಗ ಎಲ್ಲ ನಾಯಕರು ಹೇಳ್ಕೊಟ್ಟಲ್ಲ, ಅವ್ರಿಗೇನು ಮಾತಾಡೋದೊಂದು ಹೊರಡಿಲ್ಲ. ಆ ಹೊರಡಿಲ್ಲದಲ್ಲಿ ಏನೋ ಅಪಪ್ರಚಾರ ಮಾಡ್ಕೊಂಡು ಪ್ರತಿಭಟನೆ ಮಾಡಿದರೆ ಅದೆಲ್ಲ ನಡೆಯಲ್ಲ. ನಮ್ಮ ಪಕ್ಷ ಎಲ್ಲ ನಾವು ಒಗ್ಗಟ್ಟಾಗಿದ್ದೀವಿ, ನಾವು ಬಲವಾಗಿದ್ದೀವಿ. ಮುಂದೆ ಇನ್ನೂ ಅಭಿವೃದ್ಧಿ ನಮ್ಮ ಶಾಸಕರು ಮಾಡ್ತಾರೆ ಅನ್ನೋ ಒಂದು ಮಾತು. ಹೇಮಲತಾ ಅಕ್ಕ ಹೇಳ್ದಂಗೆ ಈ ಅಭಿವೃದ್ಧಿನ ಸಹಿಸಿಕೊಳ್ಳಾರದೆ ಹಾಗೂ ಮುಂದಿನ ಚುನಾವಣೆಯಲ್ಲಿ ಮತ್ತೆ ಇವರೇ ಶಾಸಕರಾಗಿ ಆಯ್ಕೆ ಆಗ್ತಾರೆ ಅಂತ ಒಂದು ಭಯದಿಂದ ಇವರೆಲ್ಲ ಏನು ಸೇರ್ಕೊಂಡ್ಬಿಟ್ಟು ಏನಾದರೂ ಒಂದು ಹುಡುಕಬೇಕು ಅಂತ ಏನೋ ಸಿಗ್ದಲೇ ಇರೋ ಕಾರಣದಿಂದ ಯಾವುದೋ ಒಂದು ಮಾರ್ಗ ಗೊತ್ತಿಲ್ಲ, ಯಾವ ರೀತಿ ಅಲ್ಲಿ ಕೇಳಬೇಕು, ಎಲ್ಲಿ ನಾವು ಪಡ್ಕೋಬೇಕು, ಅದಕ್ಕೆ ಏನೇನು ನಾವು ಪ್ರಶ್ನೆಗಳನ್ನು ಕೇಳಬೇಕು ಅಂತ ಗೊತ್ತಿಲ್ಲದಲೇ ಇದ್ದು ಪ್ರಶ್ನೆಗಳನ್ನು ಮಾಡಿ ಇದನ್ನು ಶಾಸಕರು ಮಾಡ್ತಿರುವಂಥ ಲೋಪದೋಷ ಅಂತ ತೋರಿಸ್ತಾರೆ. ಇದಕ್ಕೆ ನಾವೆಲ್ಲರೂ ಖಂಡಿಸ್ತೀವಿ. ಮಾಡೋದಾದರೆ ನಿಜವಾಗ್ಲೂ ಆ ಥರ ಏನಾದರೂ ಇದ್ದರೆ ಅವರೆಲ್ಲರ ಮುಂದೆ ತರಲಿ, ನಾವು ಕೂಡ ಅದಕ್ಕೆ ಸಾಥ್ ಕೊಡ್ತೀವಿ ಅಂತ ಹೇಳ್ತಾ, ಮತ್ತು ಶಾಸಕರ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾರೆ. ನಾವೆಲ್ಲ ನೋಡಿದ್ದೀವಿ, ಶಾಸಕರ ಅಂದ ತಕ್ಷಣ ಅವ್ರ ಮಕ್ಕಳು ಫಾರಿನಲ್ಲಿ ಓದ್ತಾರೆ, ಅವ್ರ